ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. ಮಂಡ್ಯ ಇಡೀ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ್ರು. ಒಂದು ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲುವಂಥ ರೀತಿಯಲ್ಲಿ ನೋಡಿಕೊಂಡ್ರು. ಈಗ ಹಾಸನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊನ್ನೆ ಹಾಸನದಿಂದ ಅನೇಕ ಜನ ಮುಖಂಡರನ್ನು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 7ಕ್ಕೆ 7 ಹಾಸನ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ಅದು ಕೂಡ ಅವರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಏನಲ್ಲ. ಇತ್ತೀಚಿನ ಒಂದು ಉದಾಹರಣೆ ಕೊಡಬೇಕು ಅಂತೇಳಂದರೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವು ಕೂಡ ಕಬ್ಬಿಣದ ಕಡಲೆ ಆಗಿತ್ತು. ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿಗಳನ್ನು ಗೆಲ್ಲಿಸಿದಂಥ ಕ್ಷೇತ್ರ ಆಗಿತ್ತು. ಆದರೆ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ನಂತರ ಅವರಿಗೆ ರಾಜಕೀಯ ವಿರೋಧಿಗಳಿರ್ಬೋದು, ರಾಜಕೀಯವಾಗಿ ಅವರಿಗೆ ದೊಡ್ಡ ಸವಾಲುಗಳನ್ನು ಕೊಟ್ಟಂಥವ್ರು ಇರ್ಬೋದು, ಅದು ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಯೋಗೀಶ್ವರರನ್ನು ಪಕ್ಷ ಕರೆತಂದು ಅವ್ರನ್ನ ಅಭ್ಯರ್ಥಿ ಮಾಡಿ ಅಲ್ಲಿ ಅದು ಗೆಲ್ಲುವಂಥ ಕೆಲಸ ಮಾಡಿದರು. ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದರು. ಆ ಕ್ಷೇತ್ರ ತೆರವಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಸಾಮಾನ್ಯವಾಗಿ ರಾಜ್ಯದ ಉಪಮುಖ್ಯಮಂತ್ರಿ PCC ಅಧ್ಯಕ್ಷರು ಹೇಳುವಂಥ ಮಾತಲ್ಲ ಅದು. ಯಾರು ಅಭ್ಯರ್ಥಿ ಅಂತ ಕೇಳಿದರೆ ನಾನೇ ಅಭ್ಯರ್ಥಿ ಚನ್ನಪಟ್ಟಣಕ್ಕೆ ಅಂತೇಳಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದರು. ಅದಾದ ನಂತರ ಯೋಗೇಶ್ವರನ ಕರ್ಕೊಂಡು ಬಂದು ಚುನಾವಣೆ ನಿಲ್ಲಿಸಿ ಈಗ ಇತಿಹಾಸದ ದಾಖಲೆ JDS ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಸೋಲಿನ ಒಂದು ಪರಂಪರೆಯನ್ನು ಪ್ರಾರಂಭ ಆಗಿದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದಂಥ ಶಿಗ್ಗಾಂವ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟರು. ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಅಲ್ಲಿ ನಿಲ್ಲಿಸಿ ಅವರನ್ನು ವಿಧಾನಸಭೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಸಂಡೂರು ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ಅವರೇ ತೊಡೆ ತಟ್ಟುಕೊಂಡು ಅಲ್ಲಿಗೆ ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿದರು. ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಕೂಡ ಒಬ್ಬ ಹೆಣ್ಣು ಮಗಳನ್ನು ನಿಲ್ಲಿಸಿ ಗೆಲ್ಲಿಸಿ ತರ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ DK ಶಿವಕುಮಾರ್ ಅವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ 100ಕ್ಕೆ 100 ಪಕ್ಕಾ ಲೆಕ್ಕಾಚಾರ ಇರ್ತದೆ. ಈ ಕ್ಷೇತ್ರವನ್ನು ಗೆಲ್ಲಬಹುದು. ಚನ್ನಪಟ್ಟಣದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು, ಸಂಡೂರು ಶಿಗ್ಗಾವಿಲಿ ಯಾವ ಥರ ಮಾಡಿದ್ರು, ಅದೇ ರೀತಿ ದಾಸರಳ್ಳಿಯಲ್ಲಿ ಆಗ್ತದೆ ಅಂತ. ಆದರೆ ಅದಕ್ಕೆ ಪೂರಕವಾಗಿ ದಾಸರಳ್ಳಿಯಲ್ಲಿ ಇರತಕ್ಕಂಥವ್ರು ಕೆಲಸ ಮಾಡಬೇಕು. ಇಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರು ವೇದಿಕೆಗಳ ಮೇಲೆ ಇದ್ದೀರಿ. ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ನೋಡಿದ್ದೀರಿ. ದೊಡ್ಡ ದೊಡ್ಡ ಹಾರ ತುರಾಯಿಗಳನ್ನ ತಂದಿದ್ದೀರಿ, ದೊಡ್ಡ ದೊಡ್ಡ ಹಣ್ಣು ಬುಟ್ಟಿ ಮತ್ತೊಂದೆಲ್ಲ ತಂದಿದ್ದೀರಿ ನೀವು ಇಲ್ಲಿಗೆ. ಆದರೆ ಇನ್ನೊಂದು ಸ್ವಲ್ಪ ಶಿಸ್ತನ್ನು ಮೈಗೂಡಿಸ್ಕೊಂಡ್ರೆ ಪಕ್ಷದಲ್ಲಿ ಯಾವತ್ತೂ ಕೂಡ ಗೆಲ್ಲಬೇಕು ಅಂತೇಳಂದರೆ ಸಂಘಟನೆ ಇರಬೇಕು, ಶಿಸ್ತು ಇರಬೇಕು, ಬದ್ಧತೆ ಇರಬೇಕು. ಒಬ್ಬ ದೊಡ್ಡ ನಾಯಕನನ್ನು ಒಂದು ಕ್ಷೇತ್ರಕ್ಕೆ ಕರೆಸಿದಂಥ ಸಂದರ್ಭದಲ್ಲಿ ಅವರಿಗೆ ಕೊಡುವಂಥ ಗೌರವದಲ್ಲಿ ಯಾವುದೇ ಲೋಪಗಳಾಗದೇ ಇರುವಂಥ ರೀತಿಯಲ್ಲಿ ಎಲ್ರಿಗೂ ಕೂಡ ಶಿವಕುಮಾರ್ ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ. ಅದು ತಪ್ಪೇನಲ್ಲ, ಅದು ಖಂಡಿತ ಕೂಡ ಸಾಧ್ಯ. ಯಾವುದಾದ್ರೂ ಒಬ್ಬ ರಾಜಕಾರಣಿ ಕೇವಲ ದಿನಕ್ಕೆ 3 ರಿಂದ 4 ಗಂಟೆ ಮಾತ್ರ ನಿದ್ದೆ ಮಾಡಿ ತಿಂಗಳಿನ 30 ದಿವಸ, ವರ್ಷದ 365 ದಿವಸ ನಿರಂತರವಾಗಿ ಪ್ರವಾಸದಲ್ಲಿ ಇರ್ತಾರೆ ಅಂದರೆ ಅದು DK ಶಿವಕುಮಾರ್ ಅವರು ಮಾತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾನು ಕೂಡ ಅನೇಕ ಜನ ಮುಖಂಡರುಗಳೊಟ್ಟಿಗೆ ಕೆಲಸ ಮಾಡಿದ್ದೇನೆ, ಅನೇಕರ ಒಡನಾಟ ನನಗಿದೆ. ಆದರೆ DK ಶಿವಕುಮಾರ್ ಅವರಷ್ಟು ನಿದ್ದೆಗೆಟ್ಟು ಕೆಲಸ ಮಾಡ್ತಕ್ಕಂಥ ಮತ್ತೊಬ್ಬ ನಾಯಕನ ನೋಡಿಲ್ಲ. ಅದರ ಪರಿಣಾಮ ಅವರ ಆರೋಗ್ಯದ ಮೇಲೆ ಆಗ್ತಾ ಇದೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಅವರು ಒಂದು ಗುರಿಯನ್ನು ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಗುರಿ ತಲುಪಲಿಕ್ಕೆ ಇನ್ನೊಂದು ಹೆಜ್ಜೆ ಮಾತ್ರ ಕಮ್ಮಿ ಇದೆ. ಆ ಹೆಜ್ಜೆಯನ್ನು ಇಡ್ತಕ್ಕಂಥ ಸಂದರ್ಭ ಬರ್ತದೆ. ಆ ಸಂದರ್ಭದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಕೂಡ ಕರ್ನಾಟಕದಲ್ಲಿ DK ಶಿವಕುಮಾರ್ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ R ಮಂಜುನಾಥ್ ಅವರು ಏನಾಗ್ತಾರೆ, ಅವರು ಈ ಕ್ಷೇತ್ರದ ಶಾಸಕರು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳಿರ್ಬೋದು. ಅನೇಕ ಜನ ಮುಖಂಡರುಗಳು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದವರಿದ್ದಾರೆ. ಅಶೋಕ್ ಸ್ಪರ್ಧೆ ಮಾಡಿದ್ದಾರೆ, ನಾನು ಸ್ಪರ್ಧೆ ಮಾಡಿದ್ದೀನಿ.